ನೋಡಿ, ಸಮಾಜದ ಆಗು ಹೋಗುಗಳ ಕಥೆಯನ್ನೇ ಸಮಾಜನೇ ಚಿತ್ರ, ಸಮಾಜದ ಪ್ರತಿಬಿಂಬನೇ ಚಿತ್ರ. ಸಮಾಜದಲ್ಲಿ ಆಗುವ ಒಂದು ಜರ್ನಲಿಸ್ಟ್ ಆಗಿರ್ಬೋದು, ಒಬ್ಬ ರಾಜಕಾರಣಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಒಂದು ಮೀಡಿಯಾ ಆಗಿರ್ಬೋದು, ಹೇಗೆ ಕರಪ್ಟ್ ಆಗಿ ಯುವ ಜನತೆ ಹಾಳಾಗ್ತಾ ಇದೆ, ಹೇಗೆ ಯುವ ಜನತೆ ಒಂದು ಮೊಬೈಲಿನ ಸ್ಲೇವ್ ಆಗ್ತಾ ಇದೆ, ಗುಲಾಮನ್ ಆಗ್ತಾ ಇದೆ. ನಾವೇನು ಮೊಬೈಲ್ ಅಡಿಕ್ಷನ್ ಅಂತ ಏನ್ ಕರೀತಾ ಇದೀವಿ, ಅದರ ಒಂದು ವಿಶೇಷವಾಗಿ ಕತೆ 2020ರಲ್ಲೇ ಕಥೆಯನ್ನ ನಿರ್ಮಾಣ ಆಗಿತ್ತು. ಮುಂದೆ ಏನಾಗುತ್ತೆ, ಈಗ ನಡೀತಾ ಇರ್ತಕ್ಕಂಥ ಹಾಸನ MP ಕತೆ ಆಗಿರ್ಬೋದು, MLC ಕತೆ ಆಗಿರ್ಬೋದು, ರಾಜಕಾರಣಿಯ ಪೆಂಡ್ರೈವ್ ಕತೆ ಆಗಿರ್ಬೋದು, ಅದಲ್ಲದೆ ಚಿತ್ರನಟನ ಒಂದು ಕೊಲೆ ಆಪಾದನೆ ಆಗಿರ್ಬೋದು, ಹೀಗೆಲ್ಲವನ್ನು ಸೇರಿರ್ತಕ್ಕಂಥ 2020ರಲ್ಲೇ ಕಥೆಯನ್ನ ಹೆಣದ್ರಲ್ಲ ಅಮೂರ ಮುಕ್ತ ಅವರು. ಅದು ಒಂದು ಫಾರ್ವರ್ಡ್ ಥಿಂಕಿಂಗ್. ಆ ಫಾರ್ವರ್ಡ್ ಥಿಂಕಿಂಗ್ ನ ಚಿತ್ರನೇ ವಿದ್ಯಾರ್ಥಿನಿ. ನಮ್ಮ ಜೀವನದಲ್ಲಿ ಆಗು ಹೋಗುಗಳ ಕಥೆಗಳನ್ನೇ ಬಿಂಬಿಸತಕ್ಕಂಥದ್ದು. ಚಂದನ್ ಶೆಟ್ಟಿ ಅವರ ಒಂದು ಅಭಿನಯದಲ್ಲಿ ಅಮರ್, ಮನೋಜ್, ಭಾವನಾ, ಮಾನಸ್ವಿ, ಸುನಿಲ್ ಪುರಾಣಿಕ್, ನಾನು ಪ್ರಶಾಂತ್ ಸಂಬರ್ಗಿ ಹಾಗೂ ಅರವಿಂದ್ ಇರ್ತಕ್ಕಂಥ ಈ ಚಿತ್ರ ನಿಮಗೋಸ್ಕರ ನಿಮ್ ಮುಂದೆ ಕರ್ನಾಟಕದ 175 ಚಿತ್ರಮಂದಿರಗಳಲ್ಲಿ ಬಂದಿದೆ. ದಯವಿಟ್ಟು ಕರ್ನಾಟಕದ ಜನತೆ ಇಂಥ ಚಿತ್ರ ನಿಮ್ಮ ಸಮಾಜಕ್ಕೆ ಹತ್ತಿರವಾಗಿರೋದು, ನಿಮ್ಮ ಮಕ್ಕಳಿಗೆ ಹತ್ತಿರ ಆಗಿರ್ತಕ್ಕಂಥದ್ದು, ನಿಮ್ಮ ಜೀವನದ ಕಥೆಯನ್ನು ತೋರಿಸಿದ್ದೇವೆ, ಬಂದು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಒಂದೇ ಮಾತರಂ. ಸರ್, ಜೊತೆಗೆ ಈ ಸಿನಿಮಾದಲ್ಲಿ ಬರೀ ಸಂದೇಶ ಮಾತ್ರ ಅಲ್ಲ, ಭಾವನಾತ್ಮಕವಾಗೂ ಗೆದ್ದಿದೆ ಅಂತ ಹೇಳ್ತಾರೆ. ಸೊ ಜನ ಕೆಲವರು ಅಭಿಮಾನಿಗಳು ನೋಡಿ ಹತ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಕೇವಲ ಒಂದು ಬೋಧನೆ ಮಾಡ್ತಾ ಕೂತ್ಕೊಂಡ್ರೆ ಅದು ಯಾವುದೋ ಒಂದು ಪ್ರವಚನನೋ ದೇವಸ್ಥಾನದಲ್ಲಿ ಹೇಳ್ಕೊಡುವ ಪಾಠ ಆಗುತ್ತೆ. ಎಂಟರ್ಟೈನ್ಮೆಂಟ್ ಜೊತೆಗೆ ಬೋಧನೆ ಮಾಡೋರು ಇದೆಯಲ್ಲ, ಅದು ಜನರಿಗೆ ಒಂದು ಸಂದೇಶ ಕೊಡೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದ ಕೆಲಸ. ಆ ಕಷ್ಟವಾದ ಕೆಲಸವನ್ನ ಅರುಣ ಮುಕ್ತ ಅವ್ರು ಮಾಡಿದ್ದಾರೆ. ಬೋಧನೆ ಮಾಡಿದ್ರೆ ಜನ ನೋಡ್ಕೊಳೋಣ ಬಿಡ, ಇದು ತುಂಬಾ ಜನ ಹೇಳಿದ್ದಾರೆ, ನಮ್ಮ ತಾತನ ಹೇಳಿದ್ರೆ ಪುಸ್ತಕದಲ್ಲಿದೆ ಅಂತ ಹೇಳುವ ಜನರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ, ಫನ್ ಜೊತೆಗೆ, ಕಾಲೇಜ್ ಲೈಫ್ ಜೊತೆಗೆ, ಹಾರ್ಟ್ ಜೊತೆಗೆ ನಿಮ್ಗೆ ಒಂದು ಮೆಸೇಜ್ ಕೊಡುವ ಪಿಕ್ಚರೇ ವಿದ್ಯಾರ್ಥಿನಿ. ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಸಮೇತ ಒಂದು ಚೂರು ಮುಜುಗರ ಇದ್ದಾರೆ. ಎಂಟರ್ ಸಿನಿಮಾನ ನೋಡಿ ಖುಷಿ ಪಟ್ಟು ಈ ಸಿನಿಮಾನ ನೀವೆಲ್ಲ ಎಂಜಾಯ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಇವತ್ತೇ ಟಿಕೆಟ್ ನ ಬುಕ್ ಮಾಡ್ಕೊಂಡು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ನಾನು ಪ್ರಾಮಿಸ್ ಮಾಡ್ತೀನಿ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಅಂತ. ಸರ್, ನನ್ನ ಅದೃಷ್ಟನೇ ಸರ್ ನಿಜವಾಗ್ಲೂ. ಅಂದ್ರೆ ಒಬ್ಬ ಆಕ್ಟರ್ ಆಗ್ಬೇಕು ಅಂತ ನಾನು ಇವತ್ತು ಈ ಜಾಗದಲ್ಲಿ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು. ಇವತ್ತು ಆಸ್ ಅನ್ ಆರ್ಟಿಸ್ಟ್ ಚಂದನ್ ಶೆಟ್ಟಿ ಒಳ್ಳೆ ಕಲಾವಿದ ಅಂತ ಜನ ಮಾತಾಡಿದ್ರೆ ನನ್ನ ಮೊದಲನೇ ಗೆಲುವು. ಸೊ ನಿಮ್ಗೆ ಇಂಪ್ರೆಸ್ ಆಗಿದೆ, ಎಮೋಷನ್ ಸೀನ್ಗಳು ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಇವತ್ತು ನೆಮ್ಮದಿಯಾಗಿ ಮನೆಗೆ ಹೋಗಿ ಮಲಗ್ತೀನಿ. ಇದನ್ನ ತುಂಬಾ ಭಯದಲ್ಲಿದ್ದೆ. ನನ್ನ ಸಿಂಗರ್ ಆಗಿ ಅಕ್ಸೆಪ್ಟ್ ಮಾಡಿದ್ರು, ಆಕ್ಟರ್ ಆಗಿ ಎಲ್ಲೋ ಒಂದ್ ಕಡೆ ಬೇಡವಾಗಿತ್ತು ಚಂದನ್ ಆಕ್ಟಿಂಗ್ ಅಂತಲೋ ಅಂತಾರೇನೋ ಅಂತ ಅನ್ಕೊಂಡೆ. ಬಟ್ ಇವತ್ತು ಬಂದಿರುವಂತ ರೆಸ್ಪಾನ್ಸ್ ನಿಜವಾಗ್ಲೂ ನನ್ನ ಲೈಫಿನಲ್ಲಿ ಈ ಒಂದು ದಿನ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇವಾಗೆಲ್ಲ ನಾನು 7ನೇ ಕ್ಲಾಸ್ ಇದ್ದಾಗಿಂದ ನನಗೆ ಹೇಳೋರು ನೀನು ಸಿನಿಮಾದಲ್ಲಿ ಹೀರೋ ಆಗು ಅಂತ ಹೇಳೋರು. ನಾನು ಅವಾಗ ನಕ್ಕಿದ್ದೆ ನಾನು. ಬಟ್ ಅವ್ರು ಹೇಳಿದ ಮಾತು ಇವತ್ತು ನಿಜ ಆಗಿದೆ. ಸಿನಿಮಾದಲ್ಲಿ ನಾಯಕ ನಟ ಆಗಿದ್ದೀನಿ. ಅವ್ರ ಮಗನಲ್ಲಿ ಅವತ್ತೇನೋ ಪ್ರತಿಭೆ ನೋಡಿದ್ರು ಅಂತ ಅನ್ಸುತ್ತೆ. ಸೊ ಅದಿವತ್ತು ಸತ್ಯ ಆಗಿದೆ. ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಕರ್ನಾಟಕ ಜನತೆಯ ಆಶೀರ್ವಾದ, ನಮ್ಮ ಮೀಡಿಯಾ, ನೀವೆಲ್ಲ ಯೂಟ್ಯೂಬರ್ಸ್ ಒಂದು ಸಪೋರ್ಟ್, ಬೆಂಬಲ, ಆಶೀರ್ವಾದ. ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ಸ್ಗಳು, ಮೀಡಿಯಾ ಚಾನಲ್ಸ್ಗಳಿಗೂ ಆ್ಯಂಡ್ ನ್ಯೂಸ್ ಪೇಪರ್ಸ್ಗಳಿಗೂ, ಕರ್ನಾಟಕದ ಎಲ್ಲ ನನ್ನ ಫಾಲೋವರ್ಸ್, ಫ್ಯಾನ್ಸ್ಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. 3 ಶೇಡು ಫಸ್ಟ್ ಸಿನಿಮಾದಲ್ಲಿ ಚಾಲೆಂಜ್ ತಗೊಂಡಿದ್ದು ನಾನು. ಆ್ಯಕ್ಚುಲಿ ಮಾಡಿದ್ರೆ ಏನೋ ಒಂದ್ ಶಾರ್ಟ್ ಮಾಡ್ಬೇಕಂತಾರೆ, ಮಾಡಿದ್ರೆ ಮೊದಲನೇ ಸಿನಿಮಾದಲ್ಲೇ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೆ. 3 ಶೇಡಲ್ಲಿ ಫಸ್ಟ್ ಪಿಯೋನ್ ರೋಲ್ ಅಲ್ಲಿ. ಫಸ್ಟ್ ಎಲ್ಲರೂ ಪಿಯೋನ್ ರೋಲ್ ನನ್ನ ನೋಡಿದಾಗ ಯಾಕಪ್ಪ ಈ ಚಂದನ್ ಶೆಟ್ಟಿ ಈ ತರ ಮಾಡ್ಬಿಟ್ರು, ಪಿಯೋನ್ ರೋಲ್ ಯಾಕೆ ಮಾಡಿದ್ರು ಅಂತ. ಬಟ್ ಅದೇ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಕತೆ ಅವ್ರಿಗೆ ಗೊತ್ತಾದಾಗ ತುಂಬಾ ಎಮೋಷನಲ್ ಫೀಲ್ ಆಗಿದೆ. ಪ್ರಾಜೆಕ್ಟ್ಗಳು ಹೇಗಿದ್ದಾರೆ, ಎಷ್ಟು ಬಿಸಿ ಇದ್ದೀರಾ, ಏನೇನ್ ಮಾಡ್ತಾ ಇದ್ದೀರಾ ಸರ್? ಇವಾಗ ಸದ್ಯಕ್ಕೆ ನನಗೆ ಈ ಸಿನಿಮಾನ ಪ್ರತಿ ಮನೆಗೂ ತಲುಪಿಸ್ಬೇಕು. ಅದು ನಿಮ್ಮ ಮುಖಾಂತರನೇ ತಲುಪಬೇಕಾಗಿದೆ. ಸಿನಿಮಾ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಅದು ಜನಗಳಿಗೆ ತಲುಪಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಮೀಡಿಯಾದವರು ಹಾಗೆ ಯೂಟ್ಯೂಬರ್ಸ್ನ ಸಹಾಯ ಕೋರ್ತಾ ಇದ್ದೀನಿ, ಕೈ ಮುಗಿದು ಸಹಾಯ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಆಡಿಯನ್ಸ್ ಥಿಯೇಟರ್ಗೆ ಬರೋ ಥರ ಮಾಡಿಕೊಡಿ. ಒಂದ್ಸಲ ಒಬ್ರು ಬಂದು ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ 4 ಜನಕ್ಕೆ ಹೋಗಿ ಹೇಳ್ತಾರೆ ಖಂಡಿತ ಈ ಸಿನಿಮಾ ನೋಡಿ ಅಂತ. ಇದು ಮೌತ್ ಪಬ್ಲಿಸಿಟಿ ಆದ್ರೆ ಮಾತ್ರ ಈ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ಸೊ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ವಿದ್ಯಾರ್ಥಿನಿಯರೇ ಮೂವಿ ಹೀರೋಯಿನ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇದು ನನ್ನ ಫಸ್ಟ್ ಮೂವಿ.
ನನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ಈ ಮೂವಿ ಬಂದು ಸ್ಟೂಡೆಂಟ್ಸ್ ಮೂವಿ, ಈಗಿನ ಯೂತ್, ಈಗಿನ ಜನರೇಷನ್ ತಕ್ಕಂಗೆ ಮಾಡಿರೋಂತಹ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ. ಬಿಕಾಸ್ ನೀವು ಈ ಮೂವಿಲಿ ತಿಳ್ಕೊಳ್ಳೋದು ಸಾಕಷ್ಟು ಇದೆ ಅಂಡ್ ಎಂಜಾಯ್ ಮಾಡೋದು ಕೂಡ ಸಾಕಷ್ಟು ಇದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿನ ನೋಡಿ, ಹಾಗೆ ನಮ್ಮಂತ ಹೊಸ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಅಂಡ್ ಬುಕ್ ಮೈ ಶೋ ಅಲ್ಲಿ ಬುಕಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ, ಬೇಗ ಹೋಗಿ ಟಿಕೆಟ್ ಬುಕ್ ಮಾಡಿ. ಲವ್ ಯು ಗೈಸ್. ಮಾತೇ ಇಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಬಿಕಾಸ್ ಫಸ್ಟ್ ಅಲ್ವಾ, ನನ್ನ ಸ್ಕ್ರೀನ್ ಮೇಲೆ ನೋಡ್ಕೋಬೇಕಾದ್ರೆ, ಆಮೇಲೆ ವಿಷಲ್ಸ್, ಕೂಗಾಟ, ಚಪ್ಪಾಳೆ, ಅದಕ್ಕೆ ಬೇರೆ ಮಾತೇ ಇಲ್ಲ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಎಲ್ಲಾರು ಬಂದು ಪ್ಲೀಸ್ ನನ್ನ ಮೂವಿನ ಥಿಯೇಟರ್ ಅಲ್ಲೇ ನೋಡ್ಬೇಕು. ನಾನು ಮಿಲ್ಕ್ ಸಿಂಚನ ಕೋಟೇಶ್ವರ. ನಿನ್ನೆ ಪ್ರೀಮಿಯರ್ ಶೋ ನೋಡಿದ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಹಾಗೆ ಇವತ್ತು ತ್ರಿವೇಣಿ ಥಿಯೇಟರ್ನಲ್ಲಿ ಫಸ್ಟ್ ಶೋ ನೋಡಿದ್ವಿ. ನಾವೆಲ್ಲರೂ ನಮ್ಮ ಇಡೀ ತಂಡ ಬಂದ್ಬಿಟ್ಟು ನೋಡಿದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲರೂ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ಯಾ. ನನ್ನ ಕ್ಯಾರೆಕ್ಟರ್ ನೋಡಿ ಮೇ ಬಿ ಲೈಕ್ ಬಿಲ್ಡಿಂಗಿಂದ ಬಿದ್ದಿರೋದಾಗಿರ್ಬೋದು, ಎಲ್ಲ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ಬೇಜಾರಾಯಿತು ನೋಡಿ ಅಂತ ಹೇಳಿದ್ರು. ಹಾಗೆ ನನ್ನ ಫ್ಯಾನ್ಸ್ ಕೂಡ ತುಂಬ ದೂರದಿಂದ ಮೂವಿ ನೋಡೋಕ್ಕೆ ಬಂದಿದ್ದಾರೆ. ತುಂಬಾ ಖುಷಿ ಆಯಿತು. ನೀವೆಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಇದು ನನ್ನ ಮೊದಲನೇ ಸಿನಿಮಾ ರವಿ ಬಸ್ರೂರ್ ಸರ್ ಅವರ ನಿರ್ದೇಶನದ ಗಿರ್ಮಿಟ್ ಸಿನಿಮಾ ಮಾಡಿದೆ. ಆಮೇಲೆ ಮಾನ್ಸೂನ್ ರಾಗ ಸಿನಿಮಾ ಮಾಡಿದ್ದೀನಿ. ಹಾಗೆ ಇದು ನನ್ನ 3ನೇ ಸಿನಿಮಾ. ತುಂಬಾ ಖುಷಿ ಇತ್ತು. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್.